ಆಶ್ರಯವನ್ನು ಪಡೆದಿದ್ದಾರೆ. 2014ರಿಂದ ಮಾತಾಜಿಯವರು ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೂ ಮಾತಾಜಿ ಅವರು ಆದರಣೀಯ ಮುರಳೀಧರನ್ ಗೋಪಾಲಕೃಷ್ಣ ಪ್ರಭು ಅವರ ಭಕ್ತಿ ವೃಕ್ಷದಿಂದ ಮತ್ತು ಪ್ರಭುಗಳ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗೂ ಮಾತಾಜಿಯವರು ಭಕ್ತಿ ಶಾಸ್ತ್ರಿ ಮುಗಿಸಿದ್ದಾರೆ ಮತ್ತು ಭಕ್ತಿ ವೈಭವನ ಮಾಡ್ತಾ ಇದ್ದಾರೆ. ಮಾತಾಜಿಯವರು ತುಂಬಾ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಶಿವಾನಿ ಅವರ ಮಗಳಾದ ಶಿವಾನಿಯಿಂದ ಎಲ್ಲ ಇಸ್ಕಾನ್ ಮಕ್ಕಳದು ಆ್ಯಪ್ ಡೆವಲಪ್ಮೆಂಟ್ ಅದರಲ್ಲಿ ಸಕ್ರಿಯವಾಗಿ ಅವರು ಮಾಡಿದ್ದಾರೆ ಸೇವೆನ. ಹಾಗೂ ಮಕ್ಕಳು ಕ್ಲಾಸಸ್ ತಗೊಳ್ಳೋದಿರ್ಲಿ, ಮತ್ತೆ ವಿಶಾಖಪಟ್ಟಣಮಲ್ಲೂ ಕೂಡ ಒಂದು ಪ್ರಾಜೆಕ್ಟ್ನ ಮಕ್ಕಳದು ಇದರಲ್ಲಿ ಅವರು ಸಕ್ರಿಯವಾಗಿ ಮಾಡಿದ್ದಾರೆ. ಹೀಗೆ ತುಂಬಾ ಎಷ್ಟೊಂದು ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಪ್ರಭುಪಾದ್ ಬುಕ್ ಓದೋದು, ಚೈತನ್ಯ ಮಹಾಪ್ರಭುಗಳ ಮಿಷನ್ ಮೂವ್ಮೆಂಟ್ನ ಫರ್ದರ್ ಹೆಂಗೆ ತಗೊಂಡು ಹೋಗ್ಬೇಕು ಅದರಲ್ಲೂ ಕೂಡ ಅವರು ಆ ಒಂದು ಟಾಕ್ಸ್ ಆನ್ ಸ್ಪಿರಿಚುಯಾಲಿಟಿ ಅದರಲ್ಲಿ ಅವರು ತುಂಬಾ ಮುಂದೆ ಮಾಡೋದಕ್ಕೂ ತುಂಬ ಇಷ್ಟಪಡ್ತಾರೆ. ಸೊ ಇವತ್ತು ನಾವು ಮಾತಾಜಿಯವರ ಮುಖಾರವಿಂದದಿಂದ ನಾವು ಆಶ್ರಮನ ಕೇಳಲು ಇದು ಒಂದು ಸೌಭಾಗ್ಯ ಅಂತ ತಿಳಿಯುವ. ಹಾಗೂ ಮಾತಾಜಿಯವ್ರನ್ನ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ವೆಲ್ಕಮ್ ಟು ಯು. ಹರೇ ಕೃಷ್ಣ ಮಾತಾಜಿ. ಆಡಿಯೋ ಕ್ಲಿಯರ್ ಉಂಟಲ್ಲ ಮಾತಾಜಿ? ಕ್ಲಿಯರ್ ಉಂಟು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ಇಷ್ಟು ಗ್ಲೋರಿಫಿಕೇಶನ್ಗೆ ಅರ್ಹತೆ ಇಲ್ಲ, ಆದ್ರೂ ಒಂದು ಟ್ರೈ ನಮ್ಮದು. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಸರ್ವೋತ್ತಮ ವ್ಯಕ್ತಿಯು ಪ್ರಭು ಆಗಿರುವ ಆ ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಮತ್ತು ಅವರ ಪ್ರೀತಿ ಮತ್ತು ಭಕ್ತಿಯಿಂದ ನಿರಂತರವಾಗಿ ಮತ್ತು ಸುಂದರವಾಗಿ ಸೇವೆ ಸಲ್ಲಿಸುವ ಶುದ್ಧ ಹಾಗೂ ನಿಷ್ಕಲಂಶ ಉಪಸ್ಥಿತ ಭಕ್ತಾದಿಗಳೆಲ್ಲರಿಗೂ ನನ್ನ ವಿನಮ್ರ ನಮನೆಗಳು. ಮೊಟ್ಟ ಮೊದಲಿಗೆ ನನ್ನ ಶಿಕ್ಷಾಗುರುಗಳ ಚರಣ ಕಮಲಕ್ಕೆ ನಮಸ್ಕಾರ ಸಲ್ಲಿಸುತ್ತಾ, ಕಲ್ಪವೃಕ್ಷ ಅಧ್ಯಕ್ಷರಾದ ಜಯ ಗೋವಿಂದ ಪ್ರಭುಜಿಗೆ ಮತ್ತು ವರಿಷ್ಠ ವೈಷ್ಣವರಿಗೆಲ್ಲ ನನ್ನ ತುಂಬು ಹೃದಯದ ವಂದನೆಗಳು. ಇವತ್ತಿನ ಈ ಪಾಶುರ 13ನೇ ಪಾಶುರವನ್ನು ಮಾತಾಡುವಲ್ಲೂ ಅವಕಾಶ ಕೊಟ್ಟ ಅಮೃತ ಮಾತಾಜಿಗೆ ನಿಮ್ಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಮೊದಲಿಗೆ ಈ ತಿರುಪಾವೈ ಪಾಶುರಂ 1ರಿಂದ 12ರವರೆಗೆ ಅದರ ವೈಭವವನ್ನು ವಿವರಿಸಿದ ಇಲ್ಲಿ ಕನ್ನಡ ಎಲ್ಲಾ ವರಿಷ್ಠ ಭಕ್ತರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಬೇಕಾಗ್ತದೆ. ಯಾಕಂದ್ರೆ ನೀವು ಅದೊಂದು ಫೌಂಡೇಶನ್ ಅನ್ನು ಹಾಕಿ ಬಿಟ್ಟಿದ್ದೀರಿ. ನಿಮ್ಮ ಮಾತುಗಳಲ್ಲಿ ಅದು ಆಂಡಾಳ ಅವರ ಭಕ್ತಿ, ಅವರ ಶ್ರದ್ಧೆಯನ್ನು ಕೊಂಡಾಡಿದ್ದೀರಿ. ಪುರಂದರದಾಸರ ಹಾಡುಗಳ ಮೂಲಕ ಭಕ್ತಿಯ ಗಾಯನ, ಭಗವದ್ಗೀತೆ, ಭಾಗವತ ಮತ್ತು ಎಲ್ಲಾ ಒಂದು ಉಲ್ಲೇಖಗಳಿಂದ ಎಲ್ಲಾ ಒಂದು ವಿವರಣೆ ಕೊಟ್ಟಿದ್ದೀರಿ. ಇವತ್ತು 13ನೇ ಪಾಶ್ರಮದಲ್ಲಿ ಅಂತ ಹೇಳಿದ್ರೆ 1ರಿಂದ 12ರ ಈ ಪಾಶ್ರಮದಲ್ಲಿ ನಾವು ಏನು ನೋಡಿದ್ದೇವೆ ಅಂತೇಳಿ ಹೇಳಿದ್ರೆ, ಸಮೂಹ ಭಕ್ತಿಯ ಬಗ್ಗೆ ಅಂತ ಹೇಳಿದ್ರೆ ಎಲ್ಲಾ ಇಲ್ಲಿ ಮಾತಾಡಿದವರು ಎಲ್ಲರೂ ಸಮೂಹ ಭಕ್ತಿಯ ಬಗ್ಗೆ ಒಂದು ಮಹತ್ವವನ್ನು ನೀವು ತಿಳಿಸಿದ್ದೀರಿ. ಇಲ್ಲಿ ಯಾವ ಕಡೆ ಆ ದೇವರ ಒಂದು ಚೇತನೆಯ ಕಡೆಗೆ ಅಥವಾ ಆಧ್ಯಾತ್ಮಿಕ ಶಿಸ್ತನ್ನು ಯಾವ ರೀತಿಯಲ್ಲಿ ರೂಪಿಸಬೇಕು, ನಾವು ಈ ಸಮೂಹ ಭಕ್ತಿ ಯಾವ ರೀತಿಯ ಆ ಶಿಸ್ತನ್ನು ರೂಪಿಸಲು ನಮ್ಗೆ ಪ್ರೇರೇಪಿಸ್ತದೆ, ದೇವರ ಕೃಪೆ ಯಾವ ರೀತಿ ನಮ್ಗೆ ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಅತ್ಯಗತ್ಯ ಎಂಬುದನ್ನು ನಾವು ಇದರಲ್ಲೆಲ್ಲ ನೋಡಿದ್ದೇವೆ. ಭಕ್ತರು ಒಟ್ಟಾಗಿ ಸೇರುವುದು ಅಥವಾ ಭಕ್ತರು ಒಟ್ಟಾಗಿ ಬರುವುದರ ಮಹತ್ವ, ಶುದ್ಧತೆ, ಶಿಸ್ತು, ದೇವರ ಇಚ್ಛೆಗೆ ಯಾವ ರೀತಿ ನಾವೊಂದು ಶರಣಾಗತಿಯನ್ನು ಆಗ್ಬೇಕೆಂಬುದರ ಬಗ್ಗೆ ನಾವು ಆ ವಿವರಣೆಯನ್ನು ನೋಡಿದ್ದೇವೆ. ಆ ಭಗವಂತನ ಸಾನ್ನಿಧ್ಯದಲ್ಲಿ ಆನಂದದಿಂದ ತುಂಬಿದ ಪ್ರೀತಿ, ಭಕ್ತಿಯಲ್ಲಿ ನಿರಂತರತೆ ಅದು ತುಂಬಾ ಅಗತ್ಯ. ಮತ್ತೆ ಈ ಎಲ್ಲಾ ಭಕ್ತರು ಒಟ್ಟಾಗಿ ಬರುವುದು ಅದೊಂದು ಪ್ರಾರ್ಥನೆಯ ಶಕ್ತಿ. ಆ ದೇವರ ನಾಮ ಸ್ಮರಣೆಯಿಂದ ಯಾವ ರೀತಿ ನಮ್ಮ ಜೀವನದಲ್ಲಿ ಪರಿವರ್ತನಶೀಲ ಶಕ್ತಿ ಒಂದು ಹೆಚ್ಚಾಗುವುದು, ಅಥವಾ ಮುಕ್ತಿಗೋಸ್ಕರ ದೇವರ ಕೃಪೆ ಅಗತ್ಯ, ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ಆ ದೇವರ ಒಂದು ಆಶೀರ್ವಾದ ಬೇಕು. ಇದೆಲ್ಲ ನಾವು ಈ 1ರಿಂದ 12ರವರೆಗೆ ಯಾವ ರೀತಿ ಭಕ್ತಿ, ಶ್ರದ್ಧೆ, ಶರಣಾಗತಿ, ಸಮೂಹ ಆರಾಧನೆ ಇದೆಲ್ಲ ಮಹತ್ವವನ್ನು ನಾವು ನೋಡಿದ್ದೇವೆ.
ಸೊ ಇವತ್ತಿನ ಈ ಪಾಶುರಂದಲ್ಲಿ 13ನೇ ಪಾಶುರದಲ್ಲಿ ಆ ಕೃಷ್ಣನ ಸಾನ್ನಿಧ್ಯ ಅಂತ ಹೇಳಿದ್ರೆ ಹಿಂದಿನ ಸಂದರ್ಭದಲ್ಲಿ ಆ ಗೋಪಿಯನ್ನು ಒಂದು ಎಬ್ಬಿಸ್ತಾರೆ ಅಂತ ಹೇಳಿದ್ರೆ ಅವಳು ಹಿಂದೆ ಯಾವುದೇ ಒಂದು ಅನುಭವ ಆಗಿರ್ಬೋದು, ಅವಳಿಗೆ ಕ್ರೀಡೆ ಅಥವಾ ನೃತ್ಯ ಅಥವಾ ಯಾವ್ದಾದ್ರು ಒಂದು ಕೃಷ್ಣನ ಲೀಲೆಯಲ್ಲಿ ಅವಳು ಅಷ್ಟು ಒಂದು ಅವಳ ಮನಸ್ಸಿನಲ್ಲಿ ಆ ಒಂದು ಲೀಲೆ ಅಷ್ಟು ಆಳವಾಗಿ ಮೂಡಿ ಅಂತ ಹೇಳಿದ್ರೆ ಆ ಯೋಚನೆಯಲ್ಲೇ ಇರ್ತಾಳೆ ಅವಳು. ಸೊ ಆ ದಿನದ ಒಂದು ಪೂರ್ವ ನಿಯೋಜಿತ ಒಂದು ಪಾವೈ ವ್ರತದ ಕಾರ್ಯಕ್ರಮದಿಂದ ಅವಳು ಇನ್ನೂ ತಯಾರಾಗ್ಲಿಲ್ಲ, ಅವಳು ತಯಾರಾಗುವುದನ್ನೇ ಮರ್ತು ಬಿಟ್ಟಿದ್ದಾಳೆ. ಸೊ ಈ ಸನ್ನಿವೇಶದಲ್ಲಿ ಯಾವ ರೀತಿ ಆಂಡಾಳ ಅವ್ರು ಬಂದು ಅವಳಿಗೆ ಆ ಒಂದು ಮನಪೂರ್ವಕ ಮಾಡ್ತಾರಂತೇಳಿ ನಾವು ನೋಡ್ಬೋದು. ನಮಗೂ ಹಾಗೆ ಆಗ್ತದೆ. ನಾವು ಹರಿಕೃಷ್ಣ ಮಹಾಮಂತ್ರ ಕೇಳಿದಾಗ ಕೆಲವು ಸಲ ಸತ್ಸಂಗ ಅಟೆಂಡ್ ಆಗ್ತೇವೆ, ಒಳ್ಳೆ ಕೀರ್ತನಿಯರ್ಸ್ ಇರ್ತಾರೆ, ಒಂಥರ ಆ ಒಂದು ಕೀರ್ತನೆಯಲ್ಲಿ ಭಾಗವಹಿಸಿದಾಗ ಅದೇ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. 1-2 ದಿವಸ ನಾವು ಅದೇ ಬ್ಲಿಸ್ಫುಲ್ ಆನಂದದಲ್ಲಿ ಇರ್ತೇವೆ. ನಾವು ಉದಾಹರಣೆ ಕೊಡ್ಬೇಕಾದ್ರೆ ಇತ್ತೀಚೆಗೆ ದುಬೈಲಿ ನಡೆದ ಕೀರ್ತನ್ ಮೇಳದಲ್ಲಿ ಎಷ್ಟೆಷ್ಟೋ ಎಷ್ಟೋ ಜನ ಬಂದು ಆ ಒಂದು ಕೀರ್ತನ್ ಮೇಳದಲ್ಲಿ ಭಾಗವಹಿಸಿ ಆ ಒಂದು ಸಂತೋಷದ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಕೀರ್ತನ್ ಮೇಳಕ್ಕೆ ವೇಟ್ ಮಾಡ್ತಾರೆ. ಹಾಗೆ ಆ ಒಂದು ಆಧ್ಯಾತ್ಮಿಕ ಅನುಭವಗಳು ನಮ್ಮನ್ನು ಯಾವಾಗ್ಲೂ ಉತ್ಸಾಹದಿಂದ ಇರ್ತದೆ. ಅದೇ ರೀತಿ ಗೋಪಿ ಕೂಡ ಅವಳಿಗೂ ಅದೇ ರೀತಿಯ ಒಂದು ಹಿಂದಿನ ಸಂದರ್ಭದಲ್ಲಿ ಅವಳ ಮನಸ್ಸಿನಲ್ಲಿ ಅದು ಆಳವಾಗಿ ಮುಡಿದು ಅವಳು ಮತ್ತೆ ಬಿಡ್ತಾಳೆ, ಅವಳು ಕೃಷ್ಣನನ್ನು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಈ ಪಾಶುರಮಲ್ಲಿ ನಾವು ಏನ್ ನೋಡ್ಬೋದು ಅಂತೇಳಿ ಹೇಳಿದ್ರೆ ಗಾಢ ಭಕ್ತಿ ಮತ್ತು ಆ ದೇವರ ನೆನಪುಗಳ ಒಂದು ತೀವ್ರತೆಯನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಅವಳ ಹಾಸಿಗೆ ಮೇಲೆ ಮಲಗಿದ್ರು ಆ ಕೃಷ್ಣನ ಸಾನ್ನಿಧ್ಯದ ನೆನಪಿನಲ್ಲಿ ಅವಳು ತಲ್ಲೀನಳಾಗಿ ಮಲಗಿದ್ದಾಳೆ. ಈಗ ನಾವು ಸಾಲಾಗಿ ಅದ್ರ ವಿವರಣೆ ನೋಡುವ. ಪುಳ್ಳಿನ್ ವಾಯ್ ಕೀಂಡಾನೈ ಪೊಲ್ಲಾರಕ್ಕನೈ ಕಿಳ್ಳಿ ಕಳೆಂದ ನಾಯಿ ಕೀರ್ತಿಮಾಯಿ ಪಾಡಿಪೋಯಿ பிள்ளைகள் எல்லாரும் பாவைக்களம் புக்காரு வெள்ளி எழுந்து மியாளம் உளங்கிற்று புள்ளம் சிலம்பின காணு போதாதி கண்ணினாய் குள்ளிர குடைந்து நீராடாதே பள்ளி கிடத்தியோ பாவாಯಿ ನೀ ನನ್ನಾಳಲ್ ಕಳ್ಳಂ ತವಿಂದ್ರು ಕಲಂದಲೇರೋ ಎಂಪಾವಾಯ್ ಅಂತ ಹೇಳಿದ್ರೆ ಇದ್ರಲ್ಲಿ ಈ ಪಾಶುರಮದಲ್ಲಿ ನಾವೊಂದು ಮೂರು ಒಂದು ಮಹತ್ವದ ಒಂದು ಉಪದೇಶವನ್ನು ತಗೊಳ್ಬಹುದು ನಾವು. ಒಂದು ದೇವರ ದಯೆ, ಮತ್ತೆ ಅವರು ಯಾವ ರೀತಿಯನ್ನು ಭಕ್ತರನ್ನು ರಕ್ಷಿಸ್ತಾರೆ ಎಂಬುದನ್ನು ನಾವು ನೋಡ್ಬೇಕಂತ ಹೇಳಿದ್ರೆ ಆ ಕೃಷ್ಣ ಪ್ರತಿ ಅಂತ ಹೇಳಿದ್ರೆ ಎಷ್ಟು ಯಾವ ಟೈಮಲ್ಲಿ ಸಿದ್ಧನಿರ್ತಾನೆ ಅದೊಂದು ಮಹತ್ವ ನಾವಿಲ್ಲಿ ನೋಡ್ಬೋದು. ಎರಡನೇದಾಗಿ ಅಜ್ಞಾನ, ನಮ್ಮದು ಅಜ್ಞಾನ ಅಂತೇಳಿ ಹೇಳಿದ್ರೆ ಆ ಅಜ್ಞಾನವನ್ನು ಹತ್ತಿಕ್ಕಿ ಯಾವ ರೀತಿ ಪ್ರಕಾಶವನ್ನು ತರಬಹುದು ಈ ದೇವರ ಒಂದು ಕೃಪೆ ನಮ್ಗೆ ಅದು ಪರಿವರ್ತನಾತ್ಮಕ ಶಕ್ತಿ ಅದನ್ನು ನೋಡ್ಬೋದು. ಇನ್ನೊಂದು, ಯಾವಾಗ ನಾವು ದೇವರ ಪ್ರೀತಿ ಮತ್ತೆ ಆ ರಕ್ಷಣೆಯನ್ನು ಪಡಿಬೇಕಂತ ಹೇಳಿದ್ರೆ ಅನುಭವಿಸಬೇಕಾದ್ರೆ ನಮ್ಗೆ ಅದು ಭಕ್ತಿ ಮತ್ತು ಶರಣಾಗತಿಯ ಮಹತ್ವವನ್ನು ಇದು ಇಲ್ಲಿ ತೋರಿಸಿಕೊಡ್ತದೆ. ಈಗ ನಾವು ಒಂದೊಂದಾಗಿ ನೋಡ್ಬೇಕಾದ್ರೆ ಪುಳ್ಳಿನ್ ವಾಯ್ ಕೀಂಡ ನಾಯಿ ಪೊಲ್ಲ ಅರಕ್ಕನೈ ಅಂತ ಹೇಳಿದ್ರೆ ಇಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಆ ಕೃಷ್ಣ ಎಷ್ಟೋ ದುಷ್ಟ ರಾಕ್ಷಸರನ್ನು ವಧೆ ಮಾಡಿದ. ಅವನ ಆ ಒಂದು ಶಕ್ತಿಯಿಂದ ಯಾವ ರೀತಿ ಅವನು ಶೌರ್ಯವನ್ನು ತೋರಿಸಿದ ಅಂತೇಳಿ ಹೇಳ್ಬೋದು ನಾವಿಲ್ಲಿ. ಭಗವದ್ಗೀತಾ ಶ್ಲೋಕ ನೋಡ್ಬೇಕಾದ್ರೆ 7.7 ಮತ್ತಾ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪೋತ್ರಂ ಸೂತ್ರೇ ಮಣಿಗಣ ಇವ ಅಂತ ಹೇಳ್ತಿದ್ದ ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಅದು ಕೃಷ್ಣ ಹೇಳ್ತಾನೆ ಇಲ್ಲಿ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾನೆ. ಆ ಪರಮ ಪುರುಷನೇ ಅತ್ಯಂತ ಪರಮಾತ್ಮನು ಅಂತ ಹೇಳಿದ್ರೆ ನಮ್ಗೆ ಇದನ್ನು ಈ ವಿಷಯವನ್ನು ನಾವು ಎಷ್ಟು ಬೇಗ ನಾವು ಅರ್ಥ ಮಾಡಿಕೊಳ್ತೇವೆ ಅಷ್ಟೇ ನಮ್ಗೆ ಒಳ್ಳೇದು. ಅವನಿಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಅವನು ಆಲ್ರೆಡಿ ತೋರಿಸಿ ಬಿಟ್ಟಿದ್ದಾನೆ. ಎಷ್ಟೋ ದುಷ್ಟ ರಾಕ್ಷಸ, ಅದು ಕೃಷ್ಣ ಅವತಾರ ಆಗ್ಲಿ ರಾಮ ಅವತಾರ ಆಗ್ಲಿ ಯಾವುದೇ ಅವತಾರದಲ್ಲೂ ಅವನು ಆ ದುಷ್ಟ ರಾಕ್ಷಸರನ್ನು ವಧೆ ಮಾಡುದು ಎಲ್ಲ ಅವನು ತೋರಿಸಿಕೊಟ್ಟಿದ್ದಾನೆ. ಅವನಿಗಿಂತ ಶ್ರೇಷ್ಠವಾದ ಸತ್ಯವಿಲ್ಲವೆಂದು ತೋರಿಸಿದ್ದಾನೆ ಅವ. ಸೊ ಅವನು ಮೌನ ವೃಕ್ಷದಂತೆ ನೆಲೆಯಾಗಿರ್ತಾನೆ, ದಿವ್ಯಾಕಾಶವನ್ನು ಬೆಳಗುತ್ತಾನೆ ಮತ್ತು ಮರವು ತನ್ನ ಬೇರುಗಳನ್ನು ಹರಡುವಂತೆ ತನ್ನ ವಿಶಾಲವಾದ ತನ್ನ ಶಕ್ತಿಗಳನ್ನೆಲ್ಲಾ ಕಡೆ ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಒಂದು ಕಾಲಿನಲ್ಲಿ ನಿಂತಿರುವ ಒಂದು ಕೊಕ್ಕರೆ ನಿಲ್ತಾ ಇರ್ತದೆ, ಅದರ ತಾಣದೊಳಗಡೆ ಸಣ್ಣ ಸಣ್ಣ ಮೀನುಗಳು ಬರ್ತಾ ಇರ್ತದೆ, ಅದು ನೋಡ್ತಾ ಇರ್ತದೆ. ದೊಡ್ಡ ಮೀನು ಬಂದಾಗ ತಕ್ಷಣ ಅದನ್ನು ನಿಂತದೆ.
ಹೀಗೆ ಅದು ಸಣ್ಣ ಮೀನುಗಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದರ ಹಿಂದಿನ ಪಾಠ ಏನಂತೇಳಿ ಹೇಳಿದ್ರೆ, ನಾವು ಕೂಡ ಅಷ್ಟೇ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಜೀವನದಲ್ಲಿ ಯಾವುದು ಮುಖ್ಯ, ನಮ್ಮ ಮುಂದಿನ ನಮ್ಮ ನಮ್ಮ ಆ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತೇಳಿ ಹೇಳ್ಬೋದು, ಎಷ್ಟು ಬೇಗ ನಾವು ಅರ್ಥ ಮಾಡಿಕೊಳ್ತೇವೆ ಅಷ್ಟು ನಮ್ಗೆ ಒಳ್ಳೇದು. ಈಗ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೆಲವು ಸಲ ನಾವೆಲ್ಲ ತುಂಬಾ ಒಂದು ತಲೆ ಕೆಡಿಸ್ಕೊಳ್ತೇವೆ. ಟ್ರಾಫಿಕ್ ತಡವಾದ್ರೆ ಅಂತ ಹೇಳಿದ್ರೆ ಟ್ರಾಫಿಕ್ ಜಾಮ್ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಕೋಪಗೊಳ್ಳುವುದು, ಅಥವಾ ಸಣ್ಣ ಟೀಕೆ, ಸಹೋದ್ಯೋಗಿ ಅಥವಾ ಸ್ನೇಹಿತನಿಂದ ಒಂದು ಸಣ್ಣ ಟೀಕೆಗೆಲ್ಲ ಒಳಗಾದ್ರೆ ಅದಕ್ಕೆ ನೋವು ಪಡುವುದು. ಸೋಷಿಯಲ್ ಮೀಡಿಯಾ ಈಗ ನೋಡ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಚಿತ್ರಗಳಿಗೆ ಲೈಕ್, ಅದರದ್ದು ಎಂತ ಪ್ರತಿಕ್ರಿಯೆಗಳ ಆ ಒಂದು ನಂಬರ್ ನೋಡುದು, ಅದರಿಂದ ಅಂತಕಗೊಳ್ಳುವುದು, ಅಥವಾ ಸಣ್ಣ ಪುಟ್ಟ ಕೆಲಸ ಆಗದಿದ್ರೆ ಅದಕ್ಕೆ ಒಂದು ಒತ್ತಡಗೊಳಗಾಗುವುದು. ಈ ಸಣ್ಣ ಸಣ್ಣ ವಸ್ತು, ಈ ಕೀ ಚೈನ್ ಅಥವಾ ಫೋನು ಹೀಗೆಲ್ಲ ಕಳೆದು ಹೋದ್ರೆ ಒಂದು ಬೇಸರ ಆಗುವುದು, ಅಥವಾ ಹವಾಮಾನ ಬದಲಾವಣೆ, ತುಂಬಾ ಚಳಿ, ತುಂಬಾ ಸೆಕೆ, ಹೀಗೆ ಒಂಥರ ಕಿರಿಕಿರಿಗೊಳ್ಳುವುದು. ಸೊ ಇದೆಲ್ಲ ಬಿಟ್ಟು ಹಾಕಿ ನಮ್ಮ ಯಾವ ರೀತಿ ಈ ಕೊಕ್ಕರೆ ದೊಡ್ಡ ಮೀನಿನ ಪ್ರಕಾರ ನೋಡ್ತಾ ಇರ್ತದೆ, ಅದು ಸಣ್ಣ ಮೀನುಗಳನ್ನೆಲ್ಲ ಅದು ಅದರ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಆ ರೀತಿ ನಾವು ಕೂಡ ಅಷ್ಟೇ. ಈಗ ಕೆಲವು ಸಲ ಸತ್ಸಂಗದಲ್ಲಿ ಮಹಾರಾಜರು ಬರ್ತಾರೆ, ಇಂಥ ವ್ಯಕ್ತಿಗಳನ್ನೆಲ್ಲ ನೋಡ್ಬೇಕು ನಾವು, ಯಾವ ರೀತಿ ಮತ್ತು ಯಾವ ರೀತಿ ನಾವು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ನಡಿಬೇಕು ಅಂತೇಳಿ ಹೇಳಿಕೊಂಡು ನೋಡ್ಬೋದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರೆ, ಮಾನವ ಜೀವನದ ಒಂದು ಅಪರೂಪ ವಿಶೇಷವೆಂದ್ರೆ ನಾವು ದೇವರನ್ನು ತಿಳಿದುಕೊಳ್ಳಲು ಮತ್ತು ಪ್ರೀತಿಸಲು ನಮ್ಗೆ ಅವಕಾಶವಿದೆ. ಅಂತಹ ನಮ್ಮ ಆತ್ಮದ ನಿಯಮಿತ ಒಂದು ಪರಮಾನಂದ ಸ್ವಭಾವವನ್ನು ನಾವು ಅರಿಬೇಕು. ದೇವರ ಪ್ರೀತಿ ಪ್ರತಿಯೊಂದು ಜೀವಿಯಲ್ಲಿಯೂ ಇದೆ. ಅದನ್ನು ಅರಿಯಬೇಕಾದದ್ದು ನಮ್ಮ ಕರ್ತವ್ಯ. ಜೀವ ಜಾಗೋ ಗೌರವ ಚಂದ ಬೋಲೆ ಅಂತ ಹೇಳಿದ್ರೆ, ಪ್ರತಿ ಸಲ ಕೃಷ್ಣನ ಯಾವುದೇ ಅವತಾರ ಇರಲಿ ಅವನೊಂದು ಅಸೋಸಿಯೇಟ್ ಬರ್ತಾರಂತೆ ಅಂತ ಹೇಳಿ ಎಲ್ಲರೂ ಆ ಪಾಠವನ್ನು ನಮ್ಗೆ ಕಲಿಸ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಮಾಯದ ಮಡಿಲಲ್ಲಿ ನಿದ್ದೆ ಮಾಡ್ತಾ ಇದ್ದೇವೆ, ಇನ್ನೂ ನಮ್ಗೆ ಎಚ್ಚರ ಆಗ್ಲಿಲ್ಲ. ಆ ಒಂದು ದೇವರ ನಾಮವನ್ನು ತೆಗೆದುಕೊಂಡು ನಮ್ಮ ಆ ಹೃದಯದಲ್ಲಿರುವ ಅಮೃತವನ್ನು ನಿಜವಾಗಿ ನಾವು ತಿಳಿದುಕೊಳ್ಬೇಕು. ಅದೇ ಒಂದು ನಮ್ಮ ಜೀವನದ ಒಂದು ರೂಪವನ್ನು ಸಾರ್ತದೆ. ನಾವು ಕೆಲವೊಂದು ಇದರಲ್ಲಿ ವೈಯಕ್ತಿಕವಾಗಿ ನೋಡ್ಬೇಕಂತೇಳಿ ಹೇಳಿದ್ರೆ, ಈ ಒಂದು ಸಾಲಿನಲ್ಲಿ ನಮ್ಮ ವೈಯಕ್ತಿಕ ಜೀವನಕ್ಕೆ ನಮ್ಗೆ ಒಂದು ಉಪದೇಶ ಸಿಕ್ಕುದಂತೇಳಿ ಹೇಳಿದ್ರೆ, ಆ ದಿವ್ಯ ರಕ್ಷಣೆ, ಆ ದೇವರ ಮೇಲೆ ನಂಬಿಕೆ ಇಡಬೇಕು. ಮತ್ತೆ ಆ ಭಗವಂತನ ಸಹಾಯದಿಂದ ನಾವು ಯಾವುದೇ ಅಡಚಣೆಗಳನ್ನು ಒಂದು ದಾಟಬಹುದು. ಅಕಸ್ಮಾತ್ ನಾವು ಇದನ್ನೇ ಪ್ರೀಚಿಂಗಿಗೆ ಯೂಸ್ ಮಾಡ್ಬೇಕಾದ್ರೆ, ಕೃಷ್ಣನ ಶಕ್ತಿಯಲ್ಲಿ ನಂಬಿಕೆ ಇರುವಂತೆ ಮಾಡಿ, ಮತ್ತೆ ಅವನೇ ಒಂದು ಪರಮ ರಕ್ಷಕ ಎಂಬುದನ್ನು ಒಂದು ಜನರಿಗೆ ನಾವು ಪರಿಚಯಿಸಬೇಕು. ಶ್ರೀಲ ಪ್ರಭುಪಾದರು ಅವರ ಪ್ರತಿಯೊಂದು ಒಂದು ಭಗವದ್ಗೀತೆ ಆಗ್ಲಿ, ಭಾಗವತಂ ಆಗ್ಲಿ, ಯಾವ ರೀತಿ ಒಂದು ಕೃಷ್ಣನ ಒಂದು ಪರಮ ಸ್ಥಾನ ಅಂತ ಹೇಳಿದ್ರೆ, ಅದೇ ಶ್ಲೋಕ 7.7 ಅಲ್ಲಿ ಹೇಳಿದಾಗೆ, ಅವನೇ ಪರಮ ಶ್ರೇಷ್ಠ, ಅವನ ಶರಣಾಗತ, ಯಾವ ರೀತಿ ಅವನಿಗೆ ಶರಣಾಗತ ಆದ ಭಕ್ತರ ರಕ್ಷಣೆಯನ್ನು ಕೃಷ್ಣ ಮಾಡ್ತಾನೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ಕಿಳ್ಳಿಗಳೆಂದ ನಾಯಿ ಕೀರ್ತಿ ಮೈ ಪಾಡಿ ಪೋಯ್ ಅಂತ ಹೇಳಿ ಇಲ್ಲಿ ಕೃಷ್ಣ ನಾವು ಶೌರ್ಯ ಮತ್ತು ಕೀರ್ತಿಯನ್ನು ಹಾಡಿ ಕೊಂಡಾಡುವ, ಹೀಗೆ ಯಾವ ರೀತಿ ಗೋಪಿ ತನ್ನ ಅದೇ ಒಂದು ಮನದಾಳದಲ್ಲಿ ಇದ್ದು ಆ ಒಂದು ಬ್ಲಿಸ್ಫುಲ್ ಅಂತ ಹೇಳಿದ್ರೆ, ಅದೊಂದು ನಾನು ಕೀರ್ತನೆದಿಸೋ ಒಂದು ಎಕ್ಸಾಂಪಲ್ ಕೊಟ್ಟೆ. ಇಲ್ಲಿ ಯಾವ ರೀತಿ ನಮ್ಗೆ ಅದೊಂದು 2 ದಿವಸ ಅದೇ ನಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರ್ತದೆ ಕೃಷ್ಣನ ಬಗ್ಗೆ. ಇಲ್ಲಿ ಸದೇ ನೋಡ್ಬೋದು ನಾವು. ಇಲ್ಲಿ ಭಗವದ್ಗೀತಾ ಚಾಪ್ಟರ್ 10 ವರ್ಸ್ 9, ಮಚ್ಚಿತ್ತ ಮಧ್ಯತಾ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇಲ್ಲಿ ಭಕ್ತರು, ಇಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಪರಿಶುದ್ಧ ಭಕ್ತರು ಯಾವ್ರ ಯೋಚನೆಗಳು ಯಾವಾಗ್ಲೂ ಕೃಷ್ಣನಲ್ಲೇ ಇರ್ತದೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಈ ಒಂದು ಸಾಲಿದೊಂದು ಕರೆಕ್ಟ್ ನಮ್ಗೆ ಸಿಕ್ಕಿದೆ. ಇಲ್ಲಿ ಯಾವ ರೀತಿ ಅವರ ಬದುಕುಗಳು ಕೃಷ್ಣನಿಗೆ ಸಂಪೂರ್ಣವಾಗಿ ಅರ್ಪಿತವಾಗಿದೆ. ಪರಸ್ಪರವಾಗಿ ನಾವೀಗ ಡಿವೋಟೀಸ್ ಮೀಟ್ ಆಗುವಾಗ್ಲೂ ನಾವು ಕೃಷ್ಣನ ಬಗ್ಗೆ ಮಾತಾಡ್ತೇವೆ, ಅಥವಾ ಕೃಷ್ಣನ ಬಗ್ಗೆ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇವೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತಿದ್ದು, ಕೃಷ್ಣ ಹೇಳಿದ ಮಾತು, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಿವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯಗಳನ್ನು ತಿಳಿಸಿಕೊಡುತ್ತಾ ನನ್ನ ಬಗ್ಗೆ ಮಾತಾಡುತ್ತಾ ಅವರು ಬಹು ತೃಪ್ತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಇಷ್ಟು 1 ರಿಂದ ಈಗ 12 ವರ್ಷದ ತನಕ ನಾವು ನೋಡಿದ್ದೇವೆ ಯಾವ ರೀತಿ ಕೃಷ್ಣನ ಗುಣಗಾನ ಆಗ್ತದೆ. ಅಲ್ಲಿ ನೆರೆದಿರುವ ಎಲ್ಲಾ ಒಂದು ಸಮೂಹ ಅವರು ಕೃಷ್ಣನ ಬಗ್ಗೆ ಮಾತಾಡೋದು, ಅಥವಾ ಕೃಷ್ಣನ ಸೇವೆಗೆ, ಕೃಷ್ಣನ ನೋಡ್ಲಿಕ್ಕೆ ಒಂದು ಆತುರ, ಅವರ ಆನಂದ ಎಲ್ಲ. ಸೊ ಇಲ್ಲಿ ಸಹ ಕೃಷ್ಣ ಅದನ್ನೇ ಹೇಳ್ತಾ ಇರ್ತಾನೆ.
ಸೊ ನಾವು ಇಲ್ಲಿ ಆ ಒಂದು ಡಿವೋಟೀಸ್ ಪರಿಶುದ್ಧ ಲಕ್ಷಣಗಳನ್ನು ನಾವು ಇಲ್ಲಿ ನೋಡ್ಬೋದು. ಯಾವ ರೀತಿಯಲ್ಲಿ ತಮ್ಮನ್ನು ತಾವು ದಿವ್ಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ, ಅವರ ಮನಸ್ಸುಗಳು ಸದಾ ಕೃಷ್ಣನ ಆ ಪಾದ ಕಮಲಗಳಿಂದ ಅದು ವಿಚಲಿತಗೊಳಿಸಲು ಸಾಧ್ಯವೇ ಇಲ್ಲ. ಅವರ ಮಾತು ಆಧ್ಯಾತ್ಮಿಕ ವಸ್ತುಗಳದ್ದೇ ಕುರಿತಾಗಿರ್ತದೆ. ಅವರು 24 ಗಂಟೆಗಳು ಕೂಡ ಆ ಕೃಷ್ಣನ ಗುಣ ಅಥವಾ ಲೀಲೆಗಳ ಮಹಿಮೆಯನ್ನು ಹೇಳುವುದರಲ್ಲೇ ನಿರತರಾಗಿರುತ್ತಾರೆ. ಅವರ ಹೃದಯಗಳು ಆತ್ಮಗಳು ಸದಾ ಕೃಷ್ಣನಲ್ಲಿ ಮುಳುಗಿರುತ್ತವೆ ಮತ್ತು ಇತರ ಭಕ್ತರೊಡನೆ ಕೂಡಿದ ಕೂಡಲೂ ಅವರ ವಿಷಯವನ್ನೇ ಚರ್ಚಿಸುವುದು. ಇದೆಲ್ಲ ನಾವು ಇಲ್ಲಿ ನೋಡ್ಬೋದು. ನಾವೀಗ ಗುಣ ಅಂತ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಗುಣ ಎನ್ನುವುದು ಒಂದು ಇನ್ನೊಂದು ಅರ್ಥ ಹಗ್ಗ ಅಂತ ಹೇಳಿದ್ರೆ, ಆ ಬದ್ಧ ಆತ್ಮವನ್ನು ಮಾಯೆಯ ಸೂತ್ರಗಳು ಯಾವ ರೀತಿ ಬಲವಾಗಿ ಕಟ್ಟಿವೆ ಎಂದು ಅರ್ಥ ಮಾಡಿಕೊಳ್ಬೇಕು. ಕೈಕಾಲುಗಳನ್ನು ಕಟ್ಟಿ ಹಾಕಿದ ಮನುಷ್ಯನು ತನ್ನನ್ನು ತಾನೇ ಬಿಡಿಸಿಕೊಳ್ಳಲಾರ, ಅಥವಾ ಬಂಧನಕ್ಕೆ ಸಿಕ್ಕಿಲ್ಲದ ನಮ್ಗೆ ಯಾರಾದ್ರೂ ಬಂಧನಕ್ಕೆ ಸಿಕ್ಕಿಲ್ಲದೆ ಯಾರಾದ್ರೂ ನಮ್ಗೆ ನೆರವಾಗ್ಬೇಕು. ತಾನೇ ಕಟ್ಟಿ ಹಾಕಲ್ಪಟ್ಟ ಮತ್ತೊಬ್ಬನಿಗೆ ಸಹಾಯ ಮಾಡಲಾರ. ನೆರವಾಗುವವನು ಯಾವಾಗ್ಲೂ ಮುಕ್ತನಾಗಿರ್ಬೇಕು. ಹಾಗೆ ಇದು ಯಾರು ಮಾಡಬಾರ್ದು, ಇಂತಹ ಮುಕ್ತ ತನ್ನ ನಮ್ಗೆ ಹೇಗೆ ಸಿಗ್ಬೇಕಂತೇಳಿ ಹೇಳಿದ್ರೆ, ಆ ಕೃಷ್ಣ ಅಥವಾ ಅವನ ನಿಜವಾದ ಪ್ರತಿನಿಧಿಯಾದ ಗುರು ನಮ್ಮನ್ನು, ಈ ಬದ್ಧ ಆತ್ಮವನ್ನು ಬಿಡಿಸಬಲ್ಲರು. ನಿನ್ನೆ ಪದ್ಮ ಮಾತಾಜಿ ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ದಾರೆ. ಅದೇ ರೀತಿ ಇದೆಲ್ಲ ಸಿಗ್ಬೇಕಾದ್ರೆ ನಮ್ಗೆ ಆ ಭಕ್ತಿ ಸೇವೆ ಅಥವಾ ಕೃಷ್ಣ ಪ್ರಜ್ಞೆ ಇಂತಹ ಬಿಡುಗಡೆಯನ್ನು ನಮ್ಗೆ ಮಾಡಿಕೊಡ್ಬೋದು. ಆ ಮಾಯಾ ಶಕ್ತಿಯ ಪ್ರಭುವಾದ ಕೃಷ್ಣನು ಈ ರೀತಿಯ ಶಕ್ತಿಗೆ ಅಥವಾ ಬದ್ಧ ಆತ್ಮವನ್ನು ಬಿಟ್ಟು ಬಿಡುವಂತೆ ನಮ್ಗೆ ಆಜ್ಞಾಪಿಸಬಲ್ಲ. ನಾವೆಲ್ಲ ಭಗವಂತನ ಪ್ರೀತಿಯ ಮಕ್ಕಳು. ನಮ್ಗೆ ಶರಣಾಗತವಾದ ನಮ್ಮ ಆತ್ಮದ ವಿಷಯದಲ್ಲಿ ಅವನ ಕರುಣೆ ಮತ್ತು ಅವನ ಆ ಪಿತೃ ವಾತ್ಸಲ್ಯದಿಂದ ನಮ್ಗೆ ಈ ಬಿಡುಗಡೆಗೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಆ ಭಗವಂತನ ಪಾದ ಕಮಲಗಳಿಗೆ ಶರಣಾಗುವುದೊಂದೇ ಮಾರ್ಗ. ಇನ್ನು ನಾವು ನೋಡೋದಾದ್ರೆ ಇಲ್ಲಿ ಅದನ್ನು ನೋಡ್ಬೋದು ನಾವು ಅಂತ ಹೇಳಿದ್ರೆ, ಬೋಧಯಂತಿ ಪರಸ್ಪರ ಒಂದು ದೈವಿಕ ಜ್ಞಾನವನ್ನು ನಾವು ಹಂಚಿಕೊಳ್ಳುವ ಮೂಲಕ ಒಬ್ಬರಿಗೆ ಅಥವಾ ಇತರರ ಪ್ರಗತಿಗೆ ಸಹಕರಿಸುತ್ತೇವೆ. ದೇವರ ಮಹಿಮೆಗಳನ್ನು ಹಾಡುವ ಅಥವಾ ಮಾತನಾಡುವ ಮೂಲಕ ಅಂತ ಹೇಳಿದ್ರೆ ತುಷ್ಯಂತಿ, ಅದ್ರಿಂದ ತೃಪ್ತಿ ಸಿಗ್ತದೆ. ರಮ್ಮಂತಿ, ಆನಂದ ಸಿಗ್ತದೆ. ಸೊ ಈ ರೀತಿ ನಾವು ದೇವರ ಸ್ಮರಣೆ, ಶ್ರವಣ, ಕೀರ್ತನೆಗಳ ಮೂಲಕ ಅವನಿಗೆ ಭಕ್ತಿ ಸಲ್ಲಿಸಬೇಕಾಗ್ತದೆ. ಇದೆಲ್ಲ ಮೂರು, ಶ್ರವಣ, ಕೀರ್ತನ, ಸ್ಮರಣ, ಎಲ್ಲ ಈ ಒಂದು ಭಕ್ತಿಗೊಂದು ನಮ್ಗೊಂದು ಅವಕಾಶ ಕೊಡ್ತದೆ. ಪಿಳ್ಳೆಗಳು ಎಲ್ಲಾರು ಪಾವೈಕಳಂ ಪುಕ್ಕಾರು ಅಂತ ಇಲ್ಲಿ ತೋರಿಸ್ತಾರೆ. ಪಾವೈ ಎಂಬ ಆಚರಣೆಗಾಗಿ ಎಲ್ರೂ ಸೇರಿರುವ ಒಂದು ದೃಶ್ಯ ಅಂತ ಹೇಳಿದ್ರೆ, ಇಲ್ಲಿ ಸಹ ನೋಡಿ ಒಂದು ಸಾಮೂಹಿಕ ಆಚರಣೆ ಅಂತ ಹೇಳಿದ್ರೆ, ಈಗ ಒಂದು ನಾವು ಸತ್ಸಂಗಿಗೆ ಹೋಗ್ತೇವೆ, ಒಂದು ಈಗ ದಾಮೋದರ ದೇಶದ್ದು ಕೀರ್ತನ ಇದು ಬೆಳಗಿನ ಜಾವದೊಂದು ಪ್ರೇಯರ್ಸ್ ಆಗ್ತದೆ, ಎಲ್ಲಾ ಸೇರ್ತಾರೆ ಅಂತ ಹೇಳಿದ್ರೆ ಅದೊಂದು ಒಬ್ಬೊಬ್ಬರೇ ಮನೆಯಲ್ಲಿ ಮಾಡುವುದಕ್ಕೂ ಒಂದು ನಾವು ಒಟ್ಟಾಗಿ ಕೂಡಿ ಮಾಡುವುದಕ್ಕೂ ತುಂಬಾ ಡಿಫ್ರೆನ್ಸ್ ಉಂಟು. ಸೊ ಅದರ ಮಹತ್ವವನ್ನು ಇಲ್ಲಿ ನೋಡ್ತೇವೆ ನಾವು. ಭಗವದ್ಗೀತಾ 3.21 ಯದ್ ಯತ್ ಚರಾತಿ ಶ್ರೇಷ್ಠಸ್ಥ ದೇವೇತರೋ ಜನಃ ಸ ಯತ್ ಪ್ರಾಣಂ ಕುರುತೆ ಲೋಕಸ್ಥದನು ವರ್ತತೆ ಅಂತ ಹೇಳಿದ್ರೆ, ಇಲ್ಲಿ ಇದು ನೋಡ್ಬೋದು. ಶ್ರೇಷ್ಠನಾದವನು ಹೇಗೆ ನಡೀತಾನೋ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ ಹೇಳಿ. ಇಲ್ಲಿ ಆಂಡ್ರಾಳ್ ಅವಳೊಬ್ಳೇ ಹೋಗಿ ದೇವರ ಕೃಷ್ಣನ ಪ್ರಾರ್ಥನೆ ಮಾಡೋದಿಲ್ಲ. ಅವಳು ಎಲ್ಲ ಅಂತ ಹೇಳಿದ್ರೆ ಅವಳು ಆಲ್ರೆಡಿ ಅದೊಂದು ಬ್ಲಿಸ್ಫುಲ್ ಅಲ್ಲಿ ಇದ್ದಾಳೆ. ಎಲ್ಲರನ್ನೂ ಒಟ್ಟು ಕೂಡಿಸಿ ಯಾವ ರೀತಿ ಒಂದು ನಾವೆಲ್ಲ ಹೋಗಿ ಆ ಕೃಷ್ಣನ ಒಂದು ಗುಣಗಾನ ಮಾಡಬೇಕು ಅಂತ, ಹಾಗೆ ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವನುಸರಿಸುತ್ತದೆ. ಈ ಪರ್ಪಟಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಧೂಮಪಾನ ಮಾಡುವವನು ಒಂದು ಲೀಡರ್, ಅವನು ಜನರಿಗೆ ಧೂಮಪಾನ ಬಿಡುವುದನ್ನು ತಾನು ಧೂಮಪಾನ ಮಾಡಿಕೊಂಡು ಮತ್ತೊಬ್ಬರಿಗೆ ಅವನು ಬೋಧನೆ ಮಾಡುವ ಹಾಗಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಒಂದು ಟೀಚರ್ ಅಥವಾ ಉಪಾಧ್ಯಾಯ ಇತರರಿಗೆ ಹೇಳಿಕೊಡುವ ಮುನ್ನ ತಾನು ಯೋಗ್ಯ ರೀತಿಯಲ್ಲಿ ನಡೆದುಕೊಳ್ಬೇಕು ಅಂತ ಹೇಳಿ. ಈಗ ಕ್ಲಾಸ್ ಅಲ್ಲಿ ಹೇಳ್ಬೋದು, ಒಂದು 11th or 12th ಮಕ್ಕಳಿಗೆ ನೀವು ಧೂಮಪಾನ ಮಾಡಬೇಡಿ ಅಂತ ಹೇಳಿಕೊಂಡು, ಅದೇ ಟೀಚರು ಹೊರಗೆ ಹೋಗಿ ಗೇಟಿನ ಹೊರಗಡೆ ಹೋಗಿ ಧೂಮಪಾನ ಮಾಡಿದ್ರೆ ಅದ್ರಲ್ಲಿ ಏನೂ ಒಂದು ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ಒಂದು ಮನುಷ್ಯನಿಗೆ ಬುದ್ಧಿ ಹೇಳ್ಬೇಕಾದ್ರೂ ನಾವು ಗುರು ಶಾಸ್ತ್ರಗಳ ಆ ತತ್ವಗಳನ್ನು ಆಚರಿಸ್ಬೇಕು ಅಂತ ಹೇಳಿ.
ಇದರಲ್ಲಿ ನೋಡ್ತೇವೆ. ಅದು ಅರಸನೇ ಆಗ್ಲಿ, ರಾಜ್ಯದ ಆಡಳಿತದ ಮುಖ್ಯಸ್ಥನೇ ಆಗ್ಲಿ, ತಂದೆ ಆಗಿರ್ಲಿ, ಅಥವಾ ಶಾಲೆಯ ಒಂದು ಉಪಾಧ್ಯಾಯ ಆಗಿರ್ಲಿ, ಎಲ್ಲರೂ ಒಂದು ಜನಸಾಮಾನ್ಯರೊಂದು ಸಹಜ ನಾಯಕರೆಂದು ಪರಿಗಣಿಸಲಾಗುತ್ತದೆ. ಇವರೇ ಒಂದು ದಾರಿ ತಪ್ಪಿದ್ರೆ ಮತ್ತೆ ಅವರಿಗೆ ಮತ್ತೊಬ್ಬರಿಗೆ ಒಂದು ಬೋಧನೆ ಮಾಡುವಂತಹ ಹಕ್ಕಿರುವುದಿಲ್ಲ ಅವರಿಗೆ. ಆದುದರಿಂದ ನಮ್ಗೆ ಯಾವುದು ನೈತಿಕ ಮತ್ತು ಆಧ್ಯಾತ್ಮಿಕ ಒಂದು ಪ್ರಮಾಣ ಗಂತ್ರಗಳ ಪರಿಚಯವೂ ನಮ್ಗಿರ್ಬೇಕು. ಇನ್ನೊಂದು ಸಾಲು ನೋಡ್ಬೇಕಾದ್ರೆ, ಬೆಳ್ಳಿ ಎಳುಂದು ಮಿಯಾಳಂ ಉಳಂಗಿಟ್ರು ಅಂತ ಹೇಳಿದ್ರೆ, ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಆ ನಕ್ಷತ್ರಗಳ ಮತ್ತು ಗ್ರಹಗಳ ಚಲನೆ, ಅದರ ಮೇಲೆ ಸಮಯವನ್ನು ಸೂಚಿಸಿದ. ಹಿಂದಿನ ಕಾಲದಲ್ಲೆಲ್ಲ ಆ ಒಂದು ಗಡಿಯಾರ ಎಂಬ ಒಂದು ಇರ್ಲಿಲ್ಲ. ಒಂದು ಆ ಸೂರ್ಯನ ಒಂದು ಚಲನೆಯ ಮೂಲಕ ಒಂದು ಟೈಮ್ ಒಂದು ಅವರು ಒಂದು ಪ್ರಿಡಿಕ್ಟ್ ಮಾಡ್ತಾ ಇದ್ರು. ನಾವು ಇಲ್ಲಿ ಸಹ ಹಾಗೆ ನೋಡ್ಬೇಕಂತ ಹೇಳಿದ್ರೆ, ಆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರುವುದು ಎಂದು ತಿಳಿದಿರ್ತದೆ. ಅಂತ ಹೇಳಿದ್ರೆ ಯಾವ್ದು ಒಂದು ಕೃಷ್ಣ ಕಾನ್ಶಿಯಸ್ ಇಲ್ಲಿ ಇರುವಾಗ ಅರ್ಥ ಆಗ್ತದೆ, ನಮ್ಮದು ಎಂತದಿಲ್ಲ, ನಾವು ಬರಿಗಾಯಲ್ಲಿ ಬಂದಿದ್ದೇವೆ, ನಾವು ಬರಿಗಾಯಲ್ಲಿ ಹೋಗ್ಬೇಕು ಅಂತ ಹೇಳ್ಕೊಂಡು. ಯಾವುದೇ ವಸ್ತು ಅದು ತನಗೆ ಸೇರಿದ್ದು ಅದರಲ್ಲಿ ಒಂದು ಮುಕ್ತನಾಗಿರ್ತಾನೆ. ಆ ಒಂದು ಅಟ್ಯಾಚ್ಮೆಂಟ್ ಅಂತೇಳಿ ಇರುವುದಿಲ್ಲ. ತನಗೆ ಬೇಕೆಂಬ ಕಾರಣಕ್ಕಾಗಿ ಯಾವುದಕ್ಕೂ ಒಂದು ಹಂಬಲಿಸಿದ ಅಥವಾ ಡಿಸೈರ್ ಅಷ್ಟು ಇರುವುದಿಲ್ಲ. ಎಷ್ಟು ಬೇಕು, ಕೃಷ್ಣ ಪ್ರಜ್ಞೆಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸ್ತಾನೆ, ಎಷ್ಟು ತಿರಸ್ಕರಿಸಬೇಕೋ ಅದು ಅವನಿಗೆ ಗೊತ್ತಿರ್ತದೆ. ಈ ಐಹಿಕ ವಸ್ತುಗಳಿಂದ ಎಲ್ಲಾ ದೂರವಾಗಿರ್ತಾನೆ, ಸದಾ ಆಧ್ಯಾತ್ಮಿಕ ಸ್ಥಿತಿ. ಇದು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನ ಒಂದು ಲಕ್ಷಣ ಅಂತೇಳಿ ಹೇಳ್ಬೋದು. ಅದೇ ಕೃಷ್ಣ ಪ್ರಜ್ಞೆ ಅವರಿಗೆ ಯಾವುದೇ ಸಂಬಂಧವಿಲ್ಲದಿರುವುದರಿಂದ ಯಾವತ್ತೂ ನೋಡಿದ್ರು ಎಷ್ಟಿದ್ರು ಅವರಿಗೆ ಕಡಿಮೆನೆ. ಆ ರೀತಿ ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ಯಾವತ್ತೂ ಒಂದು ಪರಿಪೂರ್ಣ ಯೋಗಿ. ಕೃಷ್ಣ ಪ್ರಜ್ಞೆ ಇಲ್ಲದಿದ್ದವರು ನೀವು ನೋಡ್ಬೋದು, ಪ್ರತಿ ಸಲ ಒಂದು ಹಣದ ಹಿಂದೆ ಅಥವಾ ವೆಲ್ತ್ ಅಕ್ಯುಮುಲೇಷನ್ ಅದರ ಹಿಂದೆನೇ ಓಡಾಡ್ತಾ ಇರ್ತಾರೆ. ಸೊ ಇದೆಲ್ಲ ನಾವು ಒಂದು ನೋಡ್ಬೇಕಾದ ಒಂದು ಲಕ್ಷಣ. ಇಲ್ಲಿ ಪುಳ್ಳಂ ಶಿಲಂಬಿನ ಕಾಣ್ಪೋದಾರಿ ಕಣ್ಣಿನಾಯಿ ಅಂತ ಹೇಳಿದ್ರೆ, ಸೌಂದರ್ಯವನ್ನು ಕೊಂಡಾಡುವ ಅಥವಾ ದೇವರ ಸೃಷ್ಟಿ ನಾವು ಒಂದು ಬೆಳಿಗ್ಗೆ ಎದ್ದುಕೊಂಡುವ ಒಂದು ಗ್ರಾಟಿಟ್ಯೂಡ್ ನಮ್ಗೆ, ಅಥವಾ ಕೆಲವು ಸಲ ಒಂಥರ ಇಲ್ಲಿಗೆ ಈ ಭೌತಿಕ ಜಗತ್ತಿಗೆ ಬಂದ ನಂತರ ನಮ್ಗನ್ಸ್ತದೆ ನಾವೇ ಎಲ್ಲ ಒಂದು ನಮ್ಮದೇ, ನಾವೇ ತಂದದ್ದು ಅಥವಾ ನಾವೇ ಮಾಡಿದ್ದು ಎಂಬ ಒಂದು ಅಹಂ ಇರ್ತದೆ ನಮ್ಗೆ. ಅದು ಆ ದೇವರಿಗೆ ಸೇರಿದ್ದು, ದೇವರ ಸೃಷ್ಟಿ, ಆ ರೀತಿಯ ಒಂದು ಗ್ರಾಟಿಟ್ಯೂಡ್ ನಮ್ಗಿರುವುದಿಲ್ಲ. ಸೊ ಪುಳ್ಳಂ ಶಿಲಂಬಿನ ಕಾಣ್ಪೋದಾರಿ ಕಣ್ಣಿನಾಯಿ, ಇದ್ರಲ್ಲಿ ನಾವು ಏನ್ ನೋಡ್ಬಹುದು ಅಂತ ಹೇಳಿದ್ರೆ, ಆ ಸೌಂದರ್ಯವನ್ನು ಕೊಂಡಾಡುವ ಅಥವಾ ದೇವರ ಈ ಬೇರೆ ಬೇರೆ ಸೃಷ್ಟಿಯ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ಒಂದು ಎಕ್ಸ್ಪ್ರೆಸ್ ಮಾಡ್ಬೋದು ನಾವು ಇಲ್ಲಿ ಜ್ಞಾನ ಚಕ್ಷುಷ ಎನ್ನುವ ಮಾತು ಒಂದು ತುಂಬಾ ಒಂದು ಇಂಪಾರ್ಟೆಂಟ್. ಇಲ್ಲಿ ಜೀವಿಯು ಅವನ ಈಗಿನ ದೇಹವನ್ನು ಹೇಗೆ ಬಿಡುತ್ತಾನೆ ಮತ್ತು ಮುಂದಿನ ಜನ್ಮದಲ್ಲಿ ಯಾವ ದೇಹ ರೂಪವನ್ನು ಪಡೆಯುತ್ತಾನೆ, ಅಥವಾ ನಾವೊಂದು ಈ ನಿರ್ದಿಷ್ಟ ದೇಹದ ರೂಪದಲ್ಲಿ ಯಾಕೆ ವಾಸಿಸುತ್ತೇವೆ, ನಾವು ಇದರ ಬಗ್ಗೆ ಎಲ್ಲ ಚಿಂತೆವೇ ಮಾಡುದಿಲ್ಲ ಅಂತ ಹೇಳಿದ್ರೆ, ಬೆಳಗಿನಿಂದ ಸಾಯಂಕಾಲ ತನಕ ಬಿಸಿ ಇದ್ದೇವೆ, ವರ್ಕ್ ಆಗ್ತದೆ ಅಥವಾ ಮೆಟೀರಿಯಲ್ ಅಕ್ಯುಮುಲೇಷನ್ ಅದರಲ್ಲಿ. ಅದು ಒಂದು ದಿವಸ ಸಹ ಕುತ್ಕೊಂಡು ನಾನು ಯಾಕೆ ಈ ನಿರ್ದಿಷ್ಟ ದೇಹ ರೂಪದಲ್ಲಿ ಬಂದಿದ್ದೇನೆ, ಇದ್ರ ಹಿಂದಿನ ಒಂದು ಕಾರಣ ಏನು, ಇವನ್ನೆಲ್ಲ ಒಂದು ಜ್ಞಾನವಿಲ್ಲದ ಮನುಷ್ಯ ತಿಳಿದುಕೊಳ್ಳಲಾರ. ನಮ್ಗೆ ಹಾಗಾಗಿ ಈ ಭಗವದ್ಗೀತೆ ಮತ್ತು ಭಾಗವತಂ ಅಥವಾ ಒಂದು ಗುರುವಿನಿಂದ ಒಂದು ಕೇಳಿಕೊಂಡು ಈ ಜ್ಞಾನವನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ತೆಗೆದುಕೊಂಡು ಹೋಗೋದು ಒಂದು ಅಗತ್ಯ. ಇದೆಲ್ಲ ನಮ್ಗೊಂದು ಕಲಿಬೇಕಾದ್ರೂ ಒಂದು ಆ ಶಿಕ್ಷಣದ ಅಗತ್ಯವಿದೆ. ಇಲ್ಲಿ ಭೌತಿಕ ಶಿಕ್ಷಣ ನಾವು ನೋಡ್ತಿಲ್ಲ, ಆದ್ರೆ ಒಂದು ಆಧ್ಯಾತ್ಮಿಕ ಶಿಕ್ಷಣ ನಮ್ಗೆ ಒಂದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾವು ಯಾವ ರೀತಿ ಈ ಕಾಮ ಲೋಭಗಳಿಂದ ನಿರಂತರವಾಗಿ ಮೋಸ ಹೋಗುವುದು, ಒಂದು ನಿರ್ದಿಷ್ಟ ದೇಹದಲ್ಲಿ ನಾವು ಒಂದು ವಾಸ ಮಾಡುತ್ತಿದ್ದೇವೆ, ಅದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇವೆ. ಯಾರು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಂಡಿದ್ದಾರೋ ಅವರಿಗೆ ಒಂಥರ ಈ ಆತ್ಮನು ಯಾವ ರೀತಿ ಬೇರೆ ಬೇರೆ ರೀತಿಗಳಲ್ಲಿ ಆ ದೇಹವನ್ನು ಬದಲಾಯಿಸಬಲ್ಲ ಅಂತೇಳಿ ಹೇಳಿಕೊಂಡು ಸಹ ನಾವು ನೋಡ್ಬೋದು. ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಬೆಳೆದಿದ್ದಾರೋ ಅವರಿಗೆ ಈ ಒಂದು ಜ್ಞಾನ ಒಂದಿರ್ತದೆ. ಆ ಜ್ಞಾನವನ್ನು ನಾವು ಯಾವ ರೀತಿ, ಆ ಜ್ಞಾನ ಇದ್ರೂನು ಆ ಜ್ಞಾನವನ್ನು ಕಲ್ತುಕೊಳ್ಬಾರ್ದು ನಾವು. ಅದಕ್ಕೋಸ್ಕರನೇ ನಾವು ಈ ಸತ್ಸಂಗ ಅಥವಾ ಒಂದು ಡಿವೋಟೀಸ್ ಅಸೋಸಿಯೇಷನ್ ಅಥವಾ ಭಗವದ್ಗೀತಾ ದಿನ ಓದುವುದು, ಭಾಗವತಂ ದಿನ ಓದುವುದು, ಅದರಿಂದ ನಮ್ಮದು ಆ ಒಂದು ನಂಬಿಕೆ ಒಂದು ದೃಢ ಆಗ್ತದೆ ವಿನಃ ಯಾಕೆಂದ್ರೆ ಯಾವ ಕಾರಣಕ್ಕೂ ಈ ಮಾಯೆಗೆ ಒಳಗಾಗಿ ಯಾವ ಟೈಮಲ್ಲೂ ನಾವು ಕೆಳಗೆ ಬೀಳ್ಬಹುದು. ಸೊ ಆ ಒಂದು ನಮ್ಮ ಒಂದು ಆ ಸ್ಟ್ರೆಂತ್ ಹೇಳ್ತಾರಲ್ಲ, ಅದು ಈ
ಭಗವದ್ಗೀತಾ ಭಾಗವತಂ. ಸೊ ಇದ್ರಿಂದ ನಮ್ಗೊಂದು ಆಧ್ಯಾತ್ಮಿಕ ಜಗತ್ತಿಗೊಂದು ಹೋಗ್ಲಿಕ್ಕೆ ಒಂಥರ ಮುಕ್ತರಾಗ್ತೇವೆ. ಕುಳ್ಳ ಕುಳ್ಳೀರ ಕುಡೈಂಡ್ ನೀರಾಡಾದೆ ಅಂತ ಹೇಳಿದ್ರೆ ಶುದ್ಧೀಕರಣದ ಬಗ್ಗೆ. ಈ ಪ್ರತಿಯೊಂದು ವರ್ಷಲ್ಲಿ ಸಹ ನೋಡಿದ್ದೇವೆ ಯಾವ ರೀತಿ ಆಂಡಾಳ್ ಹೇಳ್ತಾರೆ. ಒಂಥರ ಈ ಒಂದು ಭಕ್ತರ ಅಸೋಸಿಯೇಷನ್ ಅಥವಾ ಒಂದು ಶುದ್ಧೀಕರಣ, ಯಾವ ರೀತಿ ನಾವು ನಿಯಮಿತ ಆಚರಣೆಗಳನ್ನು ಮಾಡ್ಬೇಕು ಹೇಳಿ. ಇಲ್ಲಿ 16 to 17 ವರ್ಷಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನ, ಮನುಷ್ಯ ಅತಿ ಹೆಚ್ಚಾಗಿ ತಿಂದರು ಅಥವಾ ಅತಿ ಸ್ವಲ್ಪ ತಿಂದರು, ಅತಿ ಹೆಚ್ಚಾಗಿ ನಿದ್ದೆ ಮಾಡಿದರು ಅಥವಾ ತಕ್ಕಷ್ಟು ನಿದ್ದೆ ಮಾಡಿದರು ಯೋಗಿ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು, ನಾವು ಯಾವ ರೀತಿ ಊಟ ನಿದ್ರೆಗಳ ವಿಷಯದಲ್ಲಿ ನಿಯಂತ್ರಣವನ್ನು ಆಚರಿಸಬೇಕು ಅಂತೇಳಿ ಈ ಪರ್ಪಟಲ್ಲಿ ಫುಲ್ ಅಂತೇಳಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಅತಿಯಾಗಿ ತಿನ್ನುವುದಂತೇಳಿ ಹೇಳಿದ್ರೆ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗಿಡಲು ಅಗತ್ಯವಾದುದಕ್ಕಿಂತ ಹೆಚ್ಚು ತಿನ್ನುವುದು. ಮನುಷ್ಯರು ಪ್ರಾಣಿಗಳನ್ನು ತಿನ್ನುವ ಅಗತ್ಯವೇ ಇಲ್ಲ, ಯಾಕಂದರೆ ಅದೇ ವರ್ಷದಲ್ಲಿ ಹೇಳ್ತಾರೆ, ಹಿಂದಿನ ವರ್ಷದಲ್ಲಿ ನಾವು ನೋಡ್ತೇವೆ ಆ ಭಗವಂತನ ಸೃಷ್ಟಿಯೇ ಇದೆ, ಧಾನ್ಯಗಳು, ತರಕಾರಿಗಳು, ಹಣ್ಣು, ಹಾಲು ಎಲ್ಲ ಸಮೃದ್ಧಿಯಾಗಿ ಸಿಗ್ತವೆ. ಆ ಇಂದ್ರಿಯ ಸಂತೋಷಕ್ಕಾಗಿ ತಿನ್ನುವವನು ಅಥವಾ ತನ್ನ ಆಹಾರವನ್ನು ಆ ಕೃಷ್ಣನಿಗೆ ನೈವೇದ್ಯ ಮಾಡದೆ ತನಗಾಗಿ ಅಡಿಗೆ ಮಾಡಿಕೊಳ್ಳುವವನು ಒಂಥರ ಪಾಪ ತಿಂದ ಹಾಗೆ. ನಾವು ಆ ಪಾಪವನ್ನು ತಿನ್ನುವವನು ತನ್ನ ಪಾಲಿಗೆ ಕೊಟ್ಟದಕ್ಕಿಂತ ಹೆಚ್ಚು ತಿನ್ನುವನು ಅಂತ ಹೇಳಿದ್ರೆ ಎಷ್ಟಿದ್ರು ಸಾಲಿಲ್ಲ, ನಂಗೇ ಬೇಕು ಅಂತ ಹೇಳಿದ್ರೆ ಬದಿಯಲ್ಲಿ ಒಂದು ಹಸಿದವ ಇದ್ರೂನು ಜನ ಒಂದು ಕೊಡ್ಲಿಕ್ಕೆ ಹಿಂಜರಿತಾರೆ ಅಂತ ಹೇಳಿದ್ರೆ ನಮ್ಗೆ ಬೇಕು, ನಾಳೆಗೆ ಬೇಕು, ನಾಳ್ದುವಿಗೆ ಬೇಕು, ಆ ರೀತಿ ಎಲ್ಲಾ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತಾರೆ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ಕೃಷ್ಣನಿಗೆ ನೈವೇದ್ಯ ಮಾಡದಿರುವ ಯಾವ ಆಹಾರವನ್ನು ತಿನ್ನುವುದಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಮಾತ್ರ ಯೋಗ್ಯಾಭ್ಯಾಸದಲ್ಲಿ ಪರಿಪೂರ್ಣನಾಗಬಲ್ಲ. ತನ್ನ ವೈಯಕ್ತಿಕ ಉಪವಾಸ ರೀತಿಯನ್ನು ರಚಿಸಿಕೊಂಡು ಈ ಕೃತಕ ರೀತಿಯಲ್ಲಿ ಆಹಾರವನ್ನು ಯಾವ ರೀತಿಯಲ್ಲಿ ನಮ್ಗೆ ಅದು ಈ ರೀತಿ ನಮ್ಗೆ ಯೋಗ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಇರುವವರು ಆ ಶಾಸ್ತ್ರಗಳ ಪ್ರಕಾರ ಯಾವ ರೀತಿ ಹೇಳಿದ್ದಾರೆ, ಅಗತ್ಯಕ್ಕೆ ನಾವು ಏಕಾದಶಿ ದಿವಸ ಉಪವಾಸ ಮಾಡ್ತೇವೆ ಅಂತ ಹೇಳಿದ್ರೆ ಹೆಚ್ಚು ಆಹಾರವನ್ನು ತಿನ್ನುವುದಿಲ್ಲ. ಅಗತ್ಯ ಅಂತ ನಿದ್ದೆ ಕೂಡ ಒಂದು ಕೆಲವರೀಗ ಒಂದು 8 ಗಂಟೆ 10 ಗಂಟೆ ಅಥವಾ ಈಗ ಒಂದು ಟ್ರೆಂಡ್ ಆಗಿದೆ ರಾತ್ರಿ ಇಡೀ ಮಲಗುದಿಲ್ಲ ಅಥವಾ ಬೆಳಿಗ್ಗೆ ಮಧ್ಯಾಹ್ನ ಏಳುವುದು. ಸೊ ಅದು ನಮ್ಮದು ಈ ರೀತಿ ನೋಡಿಕೊಂಡು ಕ್ರಮ ಇಲ್ಲ. ಈಗ ದುಬೈಯಲ್ಲಿ ಈಗ ದಾಮೋದ್ ದೇಶದಲ್ಲಿ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಕಂಟಿನ್ಯೂಸ್ ಆಗ್ತಾ ಇರ್ತದೆ ಭಾಗವತಂ ಕ್ಲಾಸ್. ಅದೆಲ್ಲ ಎಷ್ಟೋ ಜನ ಬರ್ತಾರೆ, ಅದೆಷ್ಟೋ ಜನ ಬರುವುದಿಲ್ಲ. ಸೊ ಇದೆಲ್ಲ ನಾವು ನೋಡ್ಬೋದು. ಇನ್ನು ಲಾಸ್ಟ್ ಇದು ಸಾಲಿದ್ದು ಪಳ್ಳಿ ಕಿಡತ್ತಿಯೋ ಪಾವಾಯ್ ನೀ ನನ್ನಾಳಲ್ ಕಳ್ಳಂ ತವಿಂದ್ರು ಕಲಂದೆಲ್ಲರು ಎಂಪಾವಾಯ್ ಅಂತ ಹೇಳಿದ್ರೆ ಇಲ್ಲಿ ಗೋಪಿಯರ ಆಲಸ್ಯವನ್ನು ತೊರೆದು ಅಂತ ಹೇಳಿದ್ರೆ ಆ ಒಂದು ಈ ಆಚರಣೆ ಈ ವ್ರತಗಾಗಿ ನಾವು ಯಾವ ರೀತಿ ನಮ್ಮ ಆಲಸ್ಯವನ್ನು ತೊರಿಬೇಕಂತೇಳಿ ಹೇಳ್ತಾರೆ. ಇಲ್ಲಿ ಕೃಷ್ಣ ಭಗವದ್ಗೀತಾ 2.47 ಅಲ್ಲಿ ಕಾರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬೋರ್ ಮಾತೆ ಸಂಗೋಸ್ತ್ವ ಅಕರ್ಮಾಣಿ ಅಂತ ಹೇಳಿದ್ರೆ ನಾವು ಯಾವ ರೀತಿ ನಮ್ಮ ಕರ್ತವ್ಯವನ್ನು ಪಾಲಿಸಬೇಕು, ನಮ್ಮ ಆ ಕಾರ್ಯಗಳ ಫಲಗಳ ಮೇಲೆ ನಮ್ಗೆ ಹಕ್ಕಿಲ್ಲ ಅಥವಾ ಆ ಕಾರ್ಯಗಳ ಫಲಿತಾಂಶಕ್ಕೆ ನಾವೊಂದು ಅದನ್ನು ಪರಿಗಣಿಸ್ಬೇಕಂತೇಳಿ ಇಲ್ಲ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ಬೇಕು ಅಂತೇಳಿ ಇಲ್ಲಿ ನೋಡಿದ್ರೆ ಯಾವ ರೀತಿ ನಾವು ಒಂದು ಆಲಸ್ಯವನ್ನು ತೊರಿಬೇಕು ಅಂತ ಹೇಳಿದ್ರೆ ವೈಯಕ್ತಿಕ ಜೀವನಕ್ಕೆ ನಾವು ತಗೊಳ್ಬೇಕಾದ್ರೆ ಜಾಗೃತರಾಗ್ಬೇಕು. ನಾವು ಆಲಸ್ಯ ತೊರಿಬೇಕು, ನಮ್ಮ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಆ ಫಲಿತಾಂಶಕ್ಕೆ ನಮ್ಗೆ ನಾವು ಆ ಫಲಿತಾಂಶಕ್ಕೆ ನಾವು ನಮ್ಮನ್ನು ಅಂಟಿಸ್ಕೊಳ್ಬಾರ್ದು. ಪ್ರಚಾರಕ್ಕೆ ನಾವು ಈ ಒಂದು ಲೈನಿನ ಬಗ್ಗೆ ಈ ಒಂದು ಸಾಲಿನ ಬಗ್ಗೆ ಹೇಳ್ಬೇಕಂತೇಳಿ ಹೇಳಿದ್ರೆ ಆಲಸ್ಯದ ವಿರುದ್ಧ ನಮ್ಗೆ ಜನರಿಗೆ ಒಂದು ಆಲಸ್ಯದ ವಿರುದ್ಧ ಜಾಗೃತಿ ಮಹತ್ವವನ್ನು ತಿಳಿಸ್ಬೇಕು. ಶ್ರೀಲ ಪ್ರಭುಪಾದ್ರ ಎಕ್ಸಾಂಪಲೇ ನಾವು ತಗೊಳ್ಬೇಕಾದ್ರೆ 70 ವರ್ಷದಲ್ಲಿ ಯಾವ ರೀತಿ ಅಮೆರಿಕಕ್ಕೆ ಹೋಗಿದ್ದಾರೆ ಅವರಿಗೂ ಒಂದು ಕಾರಣ ಕೊಡ್ಬೋದಿತ್ತು, ಅವರಿಗೂ ಒಂದು ಆಲಸ್ಯ ತೋರಿಸ್ಬೇಕಿತ್ತು. ಅವರ ಗುರುಗಳು ಹೇಳಿದ್ರು, ಆದ್ರೆ ಆ ಒಂದು ಗುರುಗಳು ಹೇಳಿದ ಮಾತಿಗೆ ಅಷ್ಟು ಬೆಲೆ ಕೊಟ್ಟು ನನ್ಗೆ ಅದು ಪಾಲನೆ ಮಾಡ್ಲೇಬೇಕು. ಅವರಿಗೆ ಆ ಒಂದು ಹೃದಯಘಾತ ಕೂಡ ಆಗಿದೆ ಅದರಲ್ಲಿ. ಆದ್ರೆ ಅವರ ಕೃಷ್ಣನ ಮೇಲೆ ಇದ್ದ ಒಂದು ವಿಶ್ವಾಸ, ಕೃಷ್ಣನ ಮೇಲೆ ಇದ್ದ ಒಂದು ಶ್ರದ್ಧೆ ಅವರನ್ನು ಬದುಕಿಳಿಸಿತು. ಇದ್ರಲ್ಲೂ ನೋಡ್ಬೋದು ನಾವು ಕೃಷ್ಣ ಅಂತ ಹೇಳಿದ್ರೆ ಯಾವ ರೀತಿ ನಾವು ಯಾವಾಗ ಒಂದು ಕೃಷ್ಣನಿಗೆ ಶರಣಾಗತಿ ಆಗ್ತದೆ ಅಂತ ಹೇಳಿದ್ರೆ ಫಸ್ಟ್ ಸಾಲಿನಿಂದ ಸಹ ನಾವು ನೋಡಿಕೊಂಡು ಬರ್ತೀವಿ ಯಾವ ರೀತಿ ಕೃಷ್ಣ ನಮ್ಗೆ ರಕ್ಷಣೆ ಮಾಡ್ತೇನೆ. ಇದ್ರಲ್ಲಿ ನಾವು ಶೀಲ ಪ್ರಭುಪಾದರಲ್ಲಿ ನೋಡ್ಬೋದು. ಆಗ ಪ್ರಭುಪಾದ ಅಷ್ಟು ಹೃದಯಘಾತ ಆಗಿರುವಾಗ್ಲೂ ಅವರು ಅಷ್ಟೇ ಅಂತ ಹೇಳಿದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ನಾನು ನಿನ್ನ ಈ ಕೃಪೆಯಿಂದ ನಾನು ಈ ದೇಶಕ್ಕೆ ಬಂದಿದ್ದೇನೆ, ನೀನು ನನ್ನನ್ನು ಯಾವ ರೀತಿ ಬಳಸ್ಬೇಕು ಆ ರೀತಿ ನೀನು ಬಳಸು ಅಂತ ಹೇಳಿಕೊಂಡು ಅಂತ ಹೇಳಿದ್ರೆ ಅವರ ಒಂದು ನಿಷ್ಠೆ, ಅವರ ಒಂದು ಜಾಗೃತೆ, ಅವರು ಯಾವುದೇ ಒಂದು ಅಡಚಣೆ ಇಲ್ಲದೆ ಎಲ್ಲವೂ ತನ್ನಿಂದಾಗಿ ಒಂಥರ ಭಗವಂತನ ಸೇವೆ ಮಾಡ್ಲಿಕ್ಕೆ ಅವರಿಗೊಂದು ಅವಕಾಶ ಆಯ್ತು. ಅದನ್ನೆಲ್ಲ ನಾವು ಆ ಒಂದು ಇನ್ಸ್ಪಿರೇಷನ್ ಅದು ನಮ್ಮ ಜೀವನದಲ್ಲಿ ಇರ್ಬೇಕು.
ಲಾಸ್ಟಿಗೆ ಇಲ್ಲಿ ನೋಡಿದ್ರೆ ಆ ಮ್, ಆ, ಏಲ್ ಓರ್ ಎಂಪಾವೈ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ 18.66 ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಯಾವ ರೀತಿ ಶರಣಾಗತಿ ಆಗ್ಬೇಕು ಅಂತೇಳಿ ಹೇಳಿಕೊಂಡು ನಮ್ಗೆ ಕೇಳ್ತಾರೆ. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತಂ ಸರ್ವ ಪಾಪ್ಯಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಹೇಳ್ತಾನೆ ಅಂತ ಹೇಳಿದ್ರೆ ನಾವು ಪರ್ಸನಲ್ ಗೆ ತಗೊಳ್ಬೇಕಾದ್ರೆ, ಅಪ್ಲಿಕೇಶನ್ಗೆ ತಗೊಳ್ಬೇಕಾದ್ರೆ ಯಾವ ರೀತಿ ನಾವು ದೇವರ ಶರಣಾಗತಿಯನ್ನು ಸ್ವೀಕರಿಸಬೇಕು, ಪ್ರಚಾರಕ್ಕಾಗಿ ನಾವು ಯೂಸ್ ಮಾಡುವುದಾದ್ರೆ ಇದನ್ನು ಶರಣಾಗತಿಯ ಮಹತ್ವವನ್ನು ಮತ್ತು ಏಕಾಗ್ರತೆಯನ್ನು ಒತ್ತಿ ಹೇಳ್ಬೇಕಿಲ್ಲಿ. ಶ್ರೀಲ ಪ್ರಭುಪಾದ್ರು ಸಹ ಪ್ರತಿಯೊಂದು ಪರ್ಪಟಲ್ಲಿ ಕೂಡ ಅವರು ಯಾವ ರೀತಿ ಒಂದು ಶರಣಾಗತಿಯ ಮಹತ್ವವನ್ನು ನಮ್ಗೆ ತಿಳಿಸಿರ್ತಾರೆ. ಕೃಷ್ಣನಿಗೆ ಶರಣಾಗತವಾದವನು ಇನ್ನೊಂದು ಅಂತ ಹೇಳಿದ್ರೆ ಅದು ಅಷ್ಟೇ ಸಾಕು. ಶರಣಾಗತ ಆಗುವುದೇ ಒಂದು ದೊಡ್ಡ ಕರ್ತವ್ಯ. ನಾವು ಯಾವಾಗ ಶರಣಾಗತ ಆಗ್ತೇವೆ ಆವತ್ತಿನಿಂದ ನಾವು ಒಂದು ಕಾಲಹರಣ ಮಾಡುವುದನ್ನು ತಪ್ಪಿಸ್ತದೆ. ನಮ್ಗೆ ಎಲ್ಲಾ ಒಂದು ಮಯ ಪ್ರಕ್ರಿಯೆಗಳಿಂದ ನಾವು ಬಿಡುಗಡೆಗೊಳ್ಬೇಕು. ಆ ಒಂದು ವಿಶ್ವಾಸ ನಮ್ಗಿರ್ಬೇಕು. ನಮ್ಮ ಜೀವನೋಪಾಯಕ್ಕೆ ಏನು ಮಾಡ್ಬೇಕೆಂದು ಯೋಚಿಸುವ ಅಗತ್ಯವಿಲ್ಲ. ನಮ್ಗೆಲ್ಲಾ ಕೃಷ್ಣ ನೋಡಿಕೊಳ್ತಾನೆ ಇಲ್ಲಿ. ಹಾಗಾಗಿ ಈ ಒಂದು ಪಾಶುರಂದಲ್ಲಿ ನಾವು ಏನ್ ನೋಡ್ಬೇಕಂತೇಳಿ ಹೇಳಿದ್ರೆ ಆಂಡಾಳ ಅವರ ವಿನಯ, ಭಕ್ತಿ ನಮ್ಗೆ ಬಹಳ ಒಂದು ಮುಖ್ಯವಾದ ಪಾಠವನ್ನು ಕಲಿಸ್ತದೆ. ಆ ಭಗವಂತನ ಸಾನ್ನಿಧ್ಯವನ್ನು ನಮ್ಗೆ ಒಂದು ಪಡೆಯಲು ನಮ್ರತೆ, ನಿಷ್ಠೆಯ ಅಗತ್ಯವಿದೆ. ಭಕ್ತನ ಒಂದು ಶರಣಾಗತಿಯ ಭಾವವೂ ಕೂಡ ಇಲ್ಲಿ ಸ್ಪಷ್ಟ ಆಗುತ್ತದೆ. ಆಂಡಾಳ್ ಅವರು ಸಮೂಹ ಆರಾಧನೆಯ ಶಕ್ತಿಯನ್ನು ಒತ್ತಿ ಹೇಳ್ತಾರೆ. ಇಲ್ಲಿ ಎಲ್ರೂ ಒಟ್ಟಿಗೆ ಬರ್ಬೇಕು, ಆಗ್ಲೇ ನಮ್ಗೆ ಒಂದು ಒಗ್ಗಟ್ಟಿನಿಂದ ಭಕ್ತಿಯನ್ನು ಆಚರಿಸಿದಾಗ ನಮ್ಗೊಂದು ಶ್ರೇಷ್ಠ ಫಲ ಸಿಗ್ತದೆ. ಇಲ್ಲಿ ಆಂಡಾಳ್ ಅವರು ಪ್ರತಿಯೊಂದು ಜೀವಿಯಲ್ಲೂ, ಹಾಗಾಗಿ ಎಲ್ಲರನ್ನೂ ಕರೀತಾರೆ. ಅವರು ಒಂದು ದೇವರ ಅಸ್ತಿತ್ವವನ್ನು ಕಾಣುವಂತೆ ಅವರು ಇಲ್ಲಿ ನೋಡ್ಬೋದು ನಾವು. ಆ ಒಂದು ಚಿಂತನೆ ಮತ್ತು ಕ್ರಿಯೆಯ ಪರಿಶುದ್ಧತೆ ಅಂತ ಹೇಳಿದ್ರೆ ಪ್ರತಿಯೊಂದು ನಾವು ಪಾಶ್ರಮದಲ್ಲೂ ನೋಡಿದ್ದೇವೆ. ಶುದ್ಧ ಮನಸ್ಸಿನಿಂದ, ಶುದ್ಧ ಹೃದಯದಿಂದ ಮಾಡಿದ ಪ್ರಾರ್ಥನೆಗಳು ಯಾವ ರೀತಿ ದೇವರ ಅನುಗ್ರಹವನ್ನು ಪಡುತ್ತದೆ ಅಂತೇಳಿ ಹೇಳ್ಬೋದು. ಈ ದೇಹದ ಸುಂದರತೆ ಒಂದು ದಿನ ಕೊಳೆಯಬಹುದು, ಆದರೆ ಜ್ಞಾನದಿಂದ ಉಂಟಾಗುವ ಸುಂದರತೆ ನಮ್ಮನ್ನು ನಮ್ಮ ಗುರಿಯತ್ತ ತಲುಪಿಸ್ತದೆ. ಇವರ ಒಂದು ಜೀವನ, ಆಂಡಾಳ್ ಅವರ ಜೀವನ ನಮ್ಮ ಶ್ರದ್ಧೆ ಮತ್ತು ಭಕ್ತಿಯಿಂದ ಒಂದು ಪ್ರೇರಣೆ ಕೊಡ್ತದೆ ನಮ್ಗೆ. ದೇವರ ಪ್ರೀತಿಯ ಮೂಲಕ ಸಹ ನಮ್ಗೆ ಇದೊಂದು ಜೀವನದಲ್ಲಿ ಪ್ರೇರಣೆ ಆಗ್ತದೆ. ಭಕ್ತನಿಗೆ ಅತ್ಯಂತವಾದ ಒಂದು ಮುಖ್ಯವಾದ ಒಂದು ಅಂಶ ಅಂತೇಳಿ ಹೇಳಿದ್ರೆ ಇದು ಭಗವದ್ಗೀತೆ, ಭಾಗವತಂ, ಇದೆಲ್ಲ ಒಂದು ಈ ಘಟನೆಗಳನ್ನು ಕೇಳಿ ಅಥವಾ ರಾಮನ ಅವತಾರದಲ್ಲಿ, ಕೃಷ್ಣನ ಅವತಾರ, ಬೇರೆ ಬೇರೆ ಅವತಾರದಲ್ಲಿ ನಮ್ಗೊಂದು ನೋಡುವಾಗ ಆ ಒಂದು ನಮ್ಮ ಹೃದಯದಲ್ಲಿ ಆ ಒಂದು ಭಗವಂತನ ಬಗ್ಗೆ ಒಂದು ನಂಬಿಕೆಯನ್ನು ನಮ್ಗೆ ಹುಟ್ಟಿಸ್ತದೆ. ಹಾಗೆ ನಾವು ಪ್ರತಿಯೊಬ್ರು ಭಕ್ತರು ಕೂಡ ನಮ್ಮ ಮಾರ್ಗದಲ್ಲಿ ಎಷ್ಟೇ ಅಡಚಣೆಗಳು ಇರ್ಬೋದು, ಆದ್ರೆ ನಮ್ಗೆ ಒಂದು ಒಳ್ಳೆಯ ಆಶ್ರಯವಿದೆ. ಕೃಷ್ಣ ಯಾವಾಗ್ಲೂ ನಮ್ಮನ್ನು ಒಂದು ಮುಕ್ತಿಯ ಸ್ಪಷ್ಟ ಮಾರ್ಗದಲ್ಲಿ ನಮ್ಮನ್ನು ಕರೆದೊಯ್ತಾನೆ, ನಮ್ಮ ಅಡಚಣೆಗಳನ್ನು ದೂರ ಮಾಡ್ತಾನೆ. ನಮ್ಗೆ ನಮ್ಮದು ಅಂತಿಮ ಗುರಿಯನ್ನು ನಾವು ತಲುಪಲು ಆ ದೇವರ ಒಂದು ಕೃಪೆ ನಮ್ಗೆ ಅಗತ್ಯ ಎಂದು ಇಷ್ಟು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಹರೇ ಕೃಷ್ಣ. ಏನಾದ್ರೂ ಹೇಳಿದ್ರಲ್ಲಿ ತಪ್ಪಾಗಿದ್ರೆ ಕ್ಷಮಿಸ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಶಾಲಿನಿ ಮಾತಾಜಿ, ವಂಡರ್ಫುಲ್ ಕ್ಲಾಸ್. ಒಳ್ಳೆ ಹರೇ ಕೃಷ್ಣ. ಗಂಗಾ ಪ್ರವಾಹ ಹರಿತಾ ಇತ್ತು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಸೊ ಯು ಕವರ್ಡ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್. ಮಚ್ಚಿತ್ತ ಮದ್ಗತ ಪ್ರಾಣ, ನಮ್ಮ ಭಕ್ತರಿಗೆ ಹೇಗೆ, ಇಬ್ಬರು ಭಕ್ತರು ಸೇರಿದಾಗ ಹೇಗೆ ಅವ್ರ ಭಗವಂತನ ಬಗ್ಗೆ ಮಾತಾಡ್ತೀರಾ ಅದನ್ನ ಹೇಳಿದ್ರಿ. ಮತ್ತೆ ಕಾಫಿ ಬೇರೆ ಇದೆಲ್ಲ ಹೇಳಿದ್ದೀರಾ. ಮತ್ತ ಪರತರಂ ನಾಣ್ಯತ್, ಕೃಷ್ಣನ್ ಬಿಟ್ಟು ಬೇರೆ ದೇರ್ ಇಸ್ ನೋ ಸುಪೀರಿಯರ್ ಟ್ರೂತ್ ಅಬೌ ಕೃಷ್ಣ. ವಂಡರ್ಫುಲ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರಿಗಾರಿದ್ರೆ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಸೊಗಸಾಗಿ ಪಾಶುರಂನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಎಸ್ಪೆಷಲಿ ಒಂದು ಕೊಕ್ಕರೆ ಹೇಗೆ ದೊಡ್ಡ ಮೀನಿಗೋಸ್ಕರ ಹುಡುಕುತ್ತೋ, ಮತ್ತೆ ನಾವು ಹಾಗೆ ನಮ್ಮ ಲೈಫಲ್ಲಿ ಗೋಲ್ನ ಹೇಗೆ ನಾವು ನಿರ್ಧರಿಸಿ ಇಟ್ಕೋಬೇಕು,
ಎಲ್ಲ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಕೂರ್ಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಇವತ್ತಿನ ಟೇಕ್ ಅವೇ ಪಾಯಿಂಟ್ಸ್ ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ವೆರಿ ನೈಸ್ ಕ್ಲಾಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಬೇರೆ ಯಾವ ಪ್ರಶ್ನೆ ಇಲ್ಲ ಅಂದ್ರೆ ವಿಲ್ ಗೋ ಟು ದ ಮೇನ್ ರೂಮ್. ಈ ರೆಕಾರ್ಡಿಂಗ್ಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ಯು ಕ್ಯಾನ್ ರೆಫರ್ ಬ್ಯಾಕ್ ಎನಿ ಟೈಮ್. ಹರೇ ಕೃಷ್ಣ. ಮತ್ತೆ ನಾಳೆ ಕೂಡ ಬೇರೆ ಭಕ್ತರಿಂದ ಕೇಳೋಣ. ನಾಳೆ ಕೂಡ ಜಾಯ್ನ್ ಆಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಶಾಲಿನಿ ಮಾತಾಜಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬೈ. ಹರೇ ಕೃಷ್ಣ. ಹರೇ ಕೃಷ್ಣ.